ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಈ ತರಕಾರಿ ರೋಗಿಗಳು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಿಳಿಸಿದಂತಹ ಆ ತರಕಾರಿ ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅನ್ ಉಮ್ಮಿಲ್ ಮುಂಜಿರಿ ಬಿಂತ್ ಕೈಸಿಲ್ ಅನ್ಸಾರಿ ರಲಿಯಲ್ಲಾಹು ಅನ್ಹಾ ರವರಿಂದ ನಿವೇದನೆ. ಕಾಲತ್, ಮಹದಿಯವರು ಹೇಳುತ್ತಾರೆ, ದಖಲ ಅಲಯ್ಯ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ವ ಮಅಹು ಅಲಿಯುನ್ ಅಲೈಹಿಸ್ಸಲಾಂ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನ ಮನೆಗೆ ಬಂದರು, ಜೊತೆಗೆ ಅಲಿ ರಲಿಯಲ್ಲಾಹು ಅನ್ಹುರವರು ಕೂಡ ಇದ್ದರು. ವ ಅಲಿಯು ನಾಕಿಹುನ್, ಅಲಿ ರಲಿಯಲ್ಲಾಹು ಅನ್ಹುರವರು ಒಂದು ರೋಗ ಬಂದು ಆ ರೋಗದಿಂದ ಶಮನ ಹೊಂದುತ್ತಿರುವಂತಹ ಸಮಯ, ಅಂದರೆ ರೋಗದಿಂದ ಹೊರಬರುತ್ತಾ ಇರುವಂತಹ ಆ ಒಂದು ಸಮಯವಾಗಿದೆ ಅದು. ವಲನಾ ದವಾಲಿ ಮುಅಲ್ಲಕತುನ್, ನಮ್ಮ ಮನೆಯಲ್ಲಿ ಕಟ್ಟಿ ಹಿಡಲ್ಪಟ್ಟಂತಹ ಖರ್ಜೂರದ ಗೊಂಚಲು ಇದ್ದವು. ಫಕಾಮ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಅಕುಲು ಮಿನ್ಹಾ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದರಿಂದ ಖರ್ಜೂರವನ್ನು ತೆಗೆದು ತಿಂದರು. ವಕಾಮ ಅಲಿಯುನ್ ಲಿಯಅಕುಲು, ಅಲಿ ರಲಿಯಲ್ಲಾಹು ಅನ್ಹುರವರು ಕೂಡ ಆ ಖರ್ಜೂರವನ್ನು ತಿನ್ನಲು ಮುಂದೆ ಬಂದಾಗ ಫತಫಿಕ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲಿ ರಲಿಯಲ್ಲಾಹು ಅನ್ಹುರವರನ್ನು ತಡೆದರು, ನೀವು ತಿನ್ನಬಾರದು ಎಂದು. ಯಕೂಲು ಲಿ ಅಲಿಯಿನ್, ನಂತರ ಅಲಿ ರಲಿಯಲ್ಲಾಹು ಅನ್ಹುರವರೊಂದಿಗೆ ಹೇಳಿದರು, ಮಾ ಇನ್ನಕ ನಾಕಿಹುನ್, ನೀವು ಅದನ್ನು ತಿನ್ನಬಾರದು, ಕಾರಣ ನಿಮಗೆ ಈಗಷ್ಟೇ ರೋಗ ಶಮನವಾದದ್ದೇ, ಆದ್ದರಿಂದ ನೀವು ಇದನ್ನು ತಿನ್ನಬಾರದು. ಹತ್ತಾ ಕಫ ಅಲಿಯುನ್ ಅಲೈಹಿಸ್ಸಲಾಂ, ಅಲಿ ರಲಿಯಲ್ಲಾಹು ಅನ್ಹುರವರನ್ನು ಆ ಖರ್ಜೂರವನ್ನು ತಿನ್ನುವುದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಡೆದರು. ಕಾಲತ್, ಮಹದಿಯವರು ಹೇಳುತ್ತಾರೆ, ವಸ್ವನಅತು ಶഈರನ್ ವ ಸಿಲ್ಕನ್, ನಾನು ಬಾರ್ಲಿಯ ರೊಟ್ಟಿಯನ್ನು, ಅದೇ ರೀತಿ ಬೀಟ್ರೋಟಿನ ಪದಾರ್ಥ, ಸಿಲ್ಕ್ ಎಂಬುದಕ್ಕೆ ಬೀಟ್ರೋಟ್ ಎಂದು ಕೂಡ ಅರ್ಥ ಇದೆ, ಅದೇ ರೀತಿ ಸೊಪ್ಪು ಪದಾರ್ಥಗಳು ಎಂದು ಅರ್ಥ ಇದೆ. ಯಾವುದಾದರೂ ಬೀಟ್ರೋಟ್ ಆಗ್ಬೋದು ಅಥವಾ ಸೊಪ್ಪು ಪದಾರ್ಥ ಆಗ್ಬೋದು, ಅದರ ಸಾಂಬಾರನ್ನು ಅಥವಾ ಪದಾರ್ಥವನ್ನು, ಅದೇ ರೀತಿ ಬಾರ್ಲಿಯ ರೊಟ್ಟಿಯನ್ನು ಮಾಡಿದ್ದೆ. ಫಜಿಅತು ಬಿಹಿ, ಅದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದಿಟ್ಟಂತಹ ಸಂದರ್ಭದಲ್ಲಿ ಫಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಯಾ ಅಲಿಯು ಅಸಿಬ್ ಮಿನ್ ಹಾಜಾ ಫಹುವ ಅಂಫಹು ಲಕ, ಅಲಿ ರಲಿಯಲ್ಲಾಹು ಅನ್ಹುರವರೇ, ಇದು ನೀವು ತಿನ್ನಿ, ಕಾರಣ ಇದು ನಿಮಗೆ ಅತ್ಯುತ್ತಮವಾದದ್ದಾಗಿದೆ, ನಿಮ್ಮ ಆರೋಗ್ಯಕ್ಕೆ ಇದು ಒಳ್ಳೆಯ ಗುಣ, ಅದೇ ರೀತಿ ಉತ್ತಮವಾಗಿದೆ, ಆದ್ದರಿಂದ ನೀವು ಇದನ್ನು ತಿನ್ನಿ ಎಂದು. ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲಿ ರಲಿಯಲ್ಲಾಹು ಅನ್ಹುರವರು ಆ ಒಂದು ರೋಗದಿಂದ ಶಮನ ಹೊಂದುತ್ತಿರುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತಿದೆ, ನೀವು ಖರ್ಜೂರವನ್ನು ತಿನ್ನಬಾರದು ಎಂದು. ಅದರಿಂದ ರೋಗ ಮತ್ತಷ್ಟು ಜಾಸ್ತಿಯಾಗಲು ಕಾರಣವಾಗಿದೆ, ಕಾರಣ ಅದು ಹಣ್ಣಾದಂತಹ ಖರ್ಜೂರ ಆಗಿರಲಿಲ್ಲ, ಅರ್ಧ ಹಣ್ಣು ಅರ್ಧ ಕಾಯಿಯಾಗಿರುವಂತಹ ಖರ್ಜೂರವಾಗಿತ್ತು. ಆ ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಪದಾರ್ಥ ಅದು ಬೀಟ್ರೋಟ್ನ ಪದಾರ್ಥವಾಗಿದೆ, ಅದೇ ರೀತಿ ಸೊಪ್ಪು ತರಕಾರಿಯಾಗಿದೆ ಎಂದು. ಅದರಿಂದ ನಮಗೆ ರೋಗಗಳು ಉಂಟಾದಾಗ ನಾವು ಮಾಂಸ ಪದಾರ್ಥಗಳನ್ನೆಲ್ಲ ತ್ಯಜಿಸಿ ತರಕಾರಿಯನ್ನು ತಿನ್ನುವುದಾದರೆ, ಅಂದರೆ ಬೀಟ್ರೋಟ್ನಂತಹ ಸೊಪ್ಪು ತರಕಾರಿಗಳನ್ನು ನಾವು ತಿನ್ನುವುದಾದರೆ ಅದರಿಂದ ನಮಗೆ ಮತ್ತಷ್ಟು ಆರೋಗ್ಯಕರವಾಗಿ ನಮಗೆ ಇರಲು ಸಾಧ್ಯ. ಆದ್ದರಿಂದ ತರಕಾರಿ ಪದಾರ್ಥಗಳನ್ನು, ತರಕಾರಿ ಸೊಪ್ಪುಗಳನ್ನು ಜಾಸ್ತಿಯಾಗಿ ತಿನ್ನುವಂತಹ ಸ್ವಭಾವ ನಮಗೂ ನಮ್ಮ ಮಕ್ಕಳಿಗೂ ಇದ್ದರೆ ಖಂಡಿತವಾಗಿಯೂ ಆರೋಗ್ಯವಾಗಿ ನಮಗೆ ಜೀವಿಸಲು ಸಾಧ್ಯ. ನಮಗೆ ಆರೋಗ್ಯ ಬೇಕು, ಆದ್ದರಿಂದ ಆರೋಗ್ಯವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಆ ಆರೋಗ್ಯ ಸಂರಕ್ಷಣೆಯ ಹೆಸರಿನಲ್ಲಿ ನಾವು ತರಕಾರಿಗಳನ್ನು, ಅದೇ ರೀತಿ ಹಣ್ಣು ಹಂಪಲುಗಳನ್ನು ತಿನ್ನುವುದು ಒಳ್ಳೆಯದು. ಆ ರೀತಿ ಆರೋಗ್ಯವನ್ನು ನಾವು ಸಂರಕ್ಷಿಸೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.